ಹುಗಿ ಯಾಕೆ ಬರಾಕತೈತಿ? ಏರೋಪ್ಲೇನ್ ಅಂದ್ರೆ ಸ್ವಲ್ಪ ನಂಗೆ ಭಯ ಇದ್ದೇ ಇರ್ತೈತಿ. ಇದು ನಂದು ಲಾಸ್ಟ್ ಲಾಗ್. ಸೊ ಇಲ್ಲಿ ನಾವು ಹೋಗು ಏರೋಪ್ಲೇನ್ಸ್ ಎಲ್ಲ ಕಾಣತಾವು. ಎಷ್ಟು ವಿಮಾನ ಅದಾವ ನೋಡ್ರಿ ಇಲ್ಲೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫ್ರಿಕ್ಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇದು ನಂದು ಲಾಸ್ಟ್ ವಿಡಿಯೋ ಲದಾಖ್ ಸೀರೀಸ್ದು. ಆಲ್ಮೋಸ್ಟ್ ನಾವೊಂದು 8 days ಇದ್ವಿ ಲದಾಖ್ ಒಳಗ. ನನ್ನ ಕೈಲಿ ಎಷ್ಟೆಷ್ಟು ಆಗ್ತೈತೆ ಅಷ್ಟು ವ್ಲಾಗ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೀನಿ. ಇನ್ನು ಯಾರು ವಿಡಿಯೋಸ್ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ರಿ. ಐ ನೋ ವಿಡಿಯೋಸ್ ಜಾಸ್ತಿ ರೀಚ್ ಆಗಿಲ್ಲ, ಬಟ್ ಇಟ್ಸ್ ಫೈನ್. ಸಕ್ಸಸ್ ಅಷ್ಟು ಈಸಿಲಿ ಸಿಗಂಗಿಲ್ಲ ಅಂತ ನನಗೆ ಗೊತ್ತೈತಿ. ನಂಗೆ ವ್ಲಾಗ್ ಮಾಡೋದಾಗ್ಲಿ, ಅವನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಾಗ್ಲಿ, ಇದೊಂಥರ ನಂದು ಪ್ಯಾಷನ್. ಸೊ ನಂಗೆ ಇದನ್ನ ಮಾಡೋದಿಂತ ಖುಷಿ ಸಿಗ್ತೈತಿ. ಸೊ ಅದಕ್ಕೆ ನಂಗೆ ಎಷ್ಟು ಸಕ್ಸಸ್ ಸಿಗುತ್ತೋ ಬಿಡುತ್ತೋ, ನನ್ನ ಕೈಲಿ ಎಷ್ಟು ಆಗ್ತೈತೆ ಅಲ್ಲಿ ಮಟ್ಟ ಎಫರ್ಟ್ಸ್ ಹಾಕಿ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು. ಬಟ್ ನಿಮ್ಮ ಸಪೋರ್ಟ್ ಇರ್ಲಾರ್ದ ಏನೂ ಆಗಂಗಿಲ್ಲ. ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ನಂಗೆ ಸಪೋರ್ಟ್ ಮಾಡಿರಿ. ನನಗೆ ಎಷ್ಟು ಆಗ್ತೈತಿ ಅಷ್ಟು ಚಲೋ ವಿಡಿಯೋಸ್ ನಾ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ನಾವು ಇವಾಗ ಚಂಡೀಗಢ ಹೇಳ್ಕೊಂಡ್ವಿ. ಸೊ ನಮ್ಗೆ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ, ಹಿಂಗಾಗಿ ಶ್ರೀನಗರ್ ಟು ಇಲ್ಲಿ ಬರ್ಬೇಕಾಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಅವರ್ ಬಿಟ್ಟು ನಾವು ಬೆಂಗಳೂರಿಗೆ ಫ್ಲೈಟ್ ಐತಿ. ಬರ್ರಿ ಹೋಗೋಣಂತ. ಇದು ಚಂಡೀಗಢ ಏರ್ಪೋರ್ಟ್. ಸ್ಮಾಲ್ ಇದ್ರೂ ಚಲೋ ಐತಿ, ಬಟ್ ಸ್ಟಿಲ್ ನಮ್ಮ ಬೆಂಗಳೂರು ಏರ್ಪೋರ್ಟ್ ನಂಗೆ ಯಾವುದೂ ಆಗಂಗಿಲ್ಲ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಎಷ್ಟು ದೊಡ್ಡದೈತೆ ಅಂದ್ರೆ ಅದು ನಮ್ಗೆ ತೋರ್ಸೋಕೆ ಆಗಂಗಿಲ್ಲ, ಅಷ್ಟು ದೊಡ್ಡದೈತಿ. ಸೊ ಇಲ್ಲಿ ನಾವು ಹೋಗು ಏರೋಪ್ಲೇನ್ಸ್ ಎಲ್ಲ ಕಾಣತಾವು. ಈಗಾರ ಇಂಡಿಗೋ ಇತ್ತು ಒಂದು, ಇವಾಗ ಎಲ್ಲೈತನ ಮೇ ಬಿ ಇದರಿಂದ ಹೈಡ್ ಆಗೈತಿ. ಸೊ ನೆಕ್ಸ್ಟ್ ಇಲ್ಲೊಂದು ಸ್ಮಾಲ್ ಏರೋಪ್ಲೇನ್ ಐತಿ. ಇದು ಪ್ರೈವೇಟ್ ಜೆಟ್ ಏನೋ ಗೊತ್ತಾಗತ್ತಿಲ್ಲ. ಮತ್ತೆ ಇನ್ನೊಂದು ಬರೀ ಇಂಡಿಗೋ ಹೋಗಿವ್ಲೇ, ನಾವು ಬೇರೆ ಯಾವ್ದಾರು ಹೋಗ್ಬೇಕಂದ ಮೊದಲ ನೋಡ್ರಿ. ನಮ್ಮ ಲಗೇಜ್ ಏನ್ ಇರ್ತಾವಲ್ಲ ಅದನ್ನ ತಗೊಂಡೋಗಿ ಏರೋಪ್ಲೇನ್ ದಾಗ ಹಾಕ್ತಾವ. ಏರೋಪ್ಲೇನ್ ದಾಗ ಇದ್ದು ತಗೊಂಬಂದ್ ಹೊರಗೆ ಹಾಕ್ತಾವ. ಚೆಕ್ ಇನ್ ಆಯ್ತು, ಎಲ್ಲ ಆಯ್ತು. ಸೊ ಇವಾಗ ಏರೋಪ್ಲೇನ್ ಒಳಗೆ ಹೊಂಟೀವಿ ಕೂಡ್ಬೇಕಂತ ಹೇಳಿ. ನಾನು ಹಂಗ ಥಿಂಕ್ ಮಾಡ್ತಿರ್ತೀನಿ, ಸೊ ಇದು ಇಷ್ಟು ವಿಮಾನ ಹೆಂಗ ಹಾರ್ತೈತಿ ಅಂತ ಹೇಳಿ. ಐ ನೋ ಮೆಕ್ಯಾನಿಸಮ್ ಅವೆಲ್ಲ ಅದಾವು, ಬಟ್ ಸ್ಟಿಲ್ ಇಟ್ಸ್ ಅಬ್ಸಲ್ಯೂಟ್ಲಿ ಮಿರಾಕಲ್. ಹುಗಿ ಎದಕ್ ಬರತೈತಿ ನನಗ ಇದನ್ನ ಒಮ್ಮೆ ನೋಡಿ ಫುಲ್ ಅಂಜಿಕಿನ ಬಂದ್ಬಿಡ್ತು. ಬಟ್ ಅದೇನೋ ಅಲ್ಲ, ಇಟ್ಸ್ ಜಸ್ಟ್ AC. ಏರೋಪ್ಲೇನ್ ಒಳಗ ಎಷ್ಟು ಸರಿ ಹೋದ್ರು ನನಗದ ಅಂಜಿಕೆ ಇದ್ದ ಇರ್ತೈತಿ, ಯಾಕಂತ ಗೊತ್ತಿಲ್ಲ. ಸೊ ನೀವು ಏರೋಪ್ಲೇನ್ ಒಳಗ ಯಾವಾಗಾರ ಓಡಾಡುವಾಗ ನಿಮ್ಗೇನ್ ಅನಿಸ್ತಿತ್ತು ಮತ್ತೆ ನಿಮ್ಗೇನ್ ಫೀಲ್ ಆಗ್ತೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನು ಓದ್ತೀನಿ. ಇವಾಗ ನೋಡ್ರಿ, ನಾವು ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆದ್ವಿ. ಲ್ಯಾಂಡಿಂಗ್ ಆಗತೈತಿ. ಇನ್ನೊಂದು ಏನಂದ್ರೆ, ನಾನು ನೋಡಿದಂಗೆ ನಮ್ದು ಕಾರ್ ಆಲ್ಮೋಸ್ಟ್ 1000 cc ಲೈಕ್ ರಫ್ ಅರೌಂಡ್ ಇರ್ತಾವೆ. ಬಟ್ ಏರೋಪ್ಲೇನ್ ಲ್ಯಾಂಡಿಂಗ್ ಆಗುವಾಗಲಿ ಟೇಕ್ ಆಫ್ ಆಗುವಾಗಲಿ ಫಸ್ಟ್ ಸ್ಪೀಡ್ ಹೋಗುತ್ತೆ, ಹೋದಾದ್ಮೇಲೆ ಟೇಕ್ ಆಫ್ ಆಗುತ್ತೆ. ಸೊ ಎಷ್ಟು ಸ್ಪೀಡ್ ಹೋಗುತ್ತಂದ್ರೆ ಲಿಟ್ರಲಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಏರೋಪ್ಲೇನ್ ಇಂಜಿನ್ ಎಷ್ಟು CC ಇರುತ್ತೆ ಅಂತ ಹೇಳಿ. ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ನು ಮಾಡ್ರಿ. ನಾವು ಬೆಂಗಳೂರು ಏರ್ಪೋರ್ಟ್ ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿ ನೋಡ್ರಿ ನಮ್ಗೆ ಎಷ್ಟು ಏರೋಪ್ಲೇನ್ಸ್ ಕಾಣಕತ್ತಾವ ಅಂತೇಳಿ. ಇಂಡಿಗೋ, ಆಕಾಶ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅದಾವು. ಬಟ್ ನಾನು ಇಲ್ಲಿ ತನ ಎಲ್ಲೆಲ್ಲಿ ಏರೋಪ್ಲೇನ್ ಒಳಗೆ ಓಡಾಡಿನಲ್ಲ, ಎವ್ರಿ ಟೈಮು ಇಂಡಿಗೋನ ಹೋಗಿನಿ. ಒಂದು ಸಾರಿನೂ ಬೇರೆ ಯಾವುದು ಟ್ರೈ ಮಾಡಿಲ್ಲ. ಸಪೋಸ್ ನೆಕ್ಸ್ಟ್ ಟೈಮ್ ಎಲ್ಲರೂ ಹೋದ್ರೆ ಇಂಡಿಗೋ ಬಿಟ್ಟು ಬೇರೆ ಯಾವ್ದಾರು ಬುಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು. ನೀವು ಏನಾರ ಏರೋಪ್ಲೇನ್ ಒಳಗೆ ಓಡಾಡಿರ್ತೀರಲ್ಲ, ನಿಮ್ಗೆ ಯಾವುದು ಫ್ಲೈಟ್ ಜಾಸ್ತಿ ಇಷ್ಟ ಆಗ್ತೈತಿ, ಯಾವ್ದು ಜಾಸ್ತಿ ಓಡಾಡಿರ ಅಂತೇಳಿ ನಂಗೆ ಕಮೆಂಟ್ ಮಾಡಿರಿ. ಲದಾಖದ ಫುಡ್ ತಿಂದು ಸಾಕಾಗಿ ಹೋಗಿತ್ತು ನಮ್ಗೆ. ಇವಾಗ ಬೆಂಗಳೂರಿಗೆ ಬಂದೀವಿ ಅಂತ ಅನ್ಸ್ಬಿಟ್ಟಿತ್ತು. ಇವಾಗಂತೂ ಬಂದ್ವಿ, ಫುಲ್ ಖುಷಿ ಆಗತೈತಿ. ಹೋದ ತಕ್ಷಣ ಮೊದಲ ಮಸ್ತ್ ಊಟ ಮಾಡ್ತೀನಿ ನಾನು. ನಾವು ಬಂದಿದ್ದ ಫ್ಲೈಟ್ ಒಂದ್ಸರಿ ಏನಾರ ಒಂದ್ ಪ್ಲೇಸ್ ಅಂತ ಇನ್ನೊಂದ್ ಪ್ಲೇಸಿಗೆ ಹೋಯ್ತಪ್ಪ ಅಂತಂದ್ರ ಅವರೆಲ್ಲ ಒಂದಿಷ್ಟು ಚೆಕಿಂಗ್ಸ್ ಮಾಡ್ತಾರ ಮತ್ತು ಪ್ರಾಪರ್ ಫ್ಯೂಲ್ ಅದು ಎಲ್ಲ ಚೆಕ್ ಮಾಡ್ತಾರ. ಬಿಕಾಸ್ ಸೇಫ್ಟಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಬ್ಯಾಗ್ ಬರತ್ತಾವಲ್ಲಿ. ಫ್ಲೈಟ್ ಆದ ತಕ್ಷಣ ನಮ್ಮ ಬ್ಯಾಗ್ ಬರ್ತಿರ್ತಾವ, ನಾವು ನೀರು ಕಲೆಕ್ಟ್ ಮಾಡ್ಕೋಬೇಕ. ಇಲ್ಲಿ ನೋಡ್ರಿ, ಇದ ನನ್ನ ಬ್ಲೂ ಕಲರ್ ಬ್ಯಾಗ್. ಇದನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಕೆಲಸ ಆತದ. ಸೊ ಇಲ್ಲಿ ಬ್ಯಾಗ್ ಬಂದು ನಮ್ಮ ಇವಾಗ ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಇವಾಗ ಹೊರಗೆ ಹೋಗ್ಬೇಕು, ಮತ್ತು ಮನೆಗೆ ಹೆಂಗೆ ಹೋಗ್ಬೇಕಂತ ಅದೊಂದು ಫಿಗರ್ ಔಟ್ ಮಾಡ್ಬೇಕು ನಾವು. ಅದೊಂದು ದೊಡ್ಡ ಟೆನ್ಷನ್. ಇದು ಬೆಂಗಳೂರು ಏರ್ಪೋರ್ಟ್ ಒಂದು ಸಿಕ್ಕಾಪಟ್ಟಿ ದೂರ ಇರ್ತೈತಿ. ನಮ್ಮ ಮನೆಗೆ ಮುಟ್ಟೋದೇನ ಈಸಿ ಜಾಬ್ ಅಂತೂ ಅಲ್ಲ. ನೋಡು ಟೂರ್ ಹೆಂಗ ಅನಸ್ಲೆ? ಊಟ ಇಲ್ಲ, ನಿದ್ದಿಲ್ಲ, ಉಮ್ಲಿಂಗ್ಲ ಇಲ್ಲ. ಈಗ ಹೋಗಿ ನಂದನಾ ಬಿರಿಯಾನಿ ಇಲ್ಲ ಮೇಘನಾ ಬಿರಿಯಾನಿ ಹೊಡೆದ ರಿಕವರ್ ಆಗಿ ವಾಪಸ್ ನಾಳೆ ಆಫೀಸ್ಗೆ ಹೋಗ್ಬೇಕು. ಟೂರ್ ಮಸ್ತ್ ಇತ್ತು. ಲಾಸ್ಟ್ 2 ದಿನ ಹಟ್ಟಿಕಿತ್ತು. ಊಟ ಅಂತೂ ಕೇಳಾಕ ಹೋಗ್ಬೇಡ. ನಾ ವೇಟ್ ನೋಡ್ಬೇಕು. ನಂದು ಈಗ ಅಷ್ಟೇ ಆಗೈತಿ. ಎಷ್ಟು ಎಕ್ಸ್ಪೆಕ್ಟ್ ಮಾಡತ್ತೀನಿ 3 kg ಇಳಿದಿರ್ತೈತಿ. ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡತ್ತೀನಿ.
ನಂದಂತೂ ಪಕ್ಕ 3 kg ಹೋಗೈತಿ ಪಕ್ಕ. ಶೋರ್. ಪಕ್ಕ. ಸೊ ನಂದಂತೂ ಪಕ್ಕ 3 kg ಲಾಸ್ ಆಗೈತಿ. ಶೋರ್ ಇಲ್ಲ ಎಷ್ಟು ಅಂತ ಹೇಳಿ. ಬಟ್ ನನಗೆ ಅನ್ಸಾಕತೈತಿ, ಯಾಕಂದ್ರ ನನ್ ಕಪಾಳ ಎಲ್ಲ ಫುಲ್ ಒಳಗ್ ಹೋಗ್ಯಾವು. ಮತ್ ಇನ್ನೊಂದ್ ಏನಪ್ಪಾ ಅಂತಂದ್ರ ನನ್ ಡ್ರೆಸ್ ನನಗ ಲೂಸ್ ಆಗಾಕತ್ತಾವ ಎಂಟರಿಂದ. ಪ್ಯಾಂಟ್ ಲೂಸ್ ಆಗತೈತಿ. ಎಂಟರಿಂದ ನನ್ ಡ್ರೆಸ್ ನನಗ ಲೂಸ್ ಆಗತ್ತಾವ. ನೋಡೋಣ ವೇಟ್ ಏನಾಗ್ತೈತಿ ಅಂತ ಹೇಳಿ. ಐ ಹೋಪ್ ನೀವು ನಂದು ಎಲ್ಲ ಲದಾಖ್ ಸೀರೀಸ್ ವ್ಲಾಗ್ಸ್ ಎಂಜಾಯ್ ಮಾಡಿರಿ ಅಂತ ಅನ್ಕೋತೀನಿ ನಾನು. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಬಾಯ್.